ನಮಸ್ಕಾರಗಳು. ಸೆಪ್ಟೆಂಬರ್ 14ನೇ ತಾರೀಕು ಗಣೇಶನ ಹಬ್ಬ ಬರ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಮುನ್ಸಿಪಲ್ ಲೇಔಟ್ ಅಲ್ಲಿ ವರ್ಷ ಅದ್ದೂರಿಯಾಗಿ ಮತ್ತು ನಮ್ಮ ಸಂಸ್ಕೃತಿಯನ್ನ ತೋರಿಸುವಂತಹ, ನಮ್ಮ ಪರಂಪರೆಯನ್ನ ಉಳಿಸುವಂತಹ ಕೆಲಸವನ್ನ ಮುನ್ಸಿಪಲ್ ಲೇಔಟ್ನ ಎಲ್ಲ ನಾಗರಿಕರು ಒಟ್ಟಾಗಿ ಸೇರ್ಕೊಂಡು ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡ್ ಬರ್ತಿದ್ದಾರೆ. ಅದೇ ರೀತಿ ಇವಾಗ 29ನೇ ವರ್ಷದ ತಮ್ಮ ಏನು ಗಣೇಶ ಒಂದು ಸಮಾರಂಭವನ್ನ ಮಾಡ್ತಿದ್ದಾರೆ. ಆ ಸಮಾರಂಭವನ್ನ ಈಗಾಗಲೇ ಸುಮಾರು 1 ತಿಂಗಳ ಹಿಂದೆನೆ ಇವರು ಆ ಒಂದು ಆಚರಣೆಗಳನ್ನ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಒಂದು ವಿಶೇಷವಾದ ಹಾರವನ್ನ ಮಾಡುವಂತ ಕೆಲಸವನ್ನ ಮೊನ್ನೆ ಬೆಂಗಳೂರಿನ ವಿದ್ಯಾರಣ್ಯಪುರದ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ನುರಿತ ಪುರೋಹಿತರಿಂದ ಪೂಜೆ ಮಾಡಿಸಿ, ಹೋಮ ಮಾಡಿಸಿ, ಅದಕ್ಕೆ ಅಂತಾನೆ ಸರವಣ ದಂಪತಿಗಳವರ ಕೈಯಲ್ಲಿ ಆ ರೇಷ್ಮೆ ಗೂಡಿನಲ್ಲಿ ಆ ಹುಳ ಕೂಡ ಏನು ತೊಂದರೆ ಆಗದಿರಂಗೆ ತೆಗೆದು ಒಂದು ಪವಿತ್ರವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿ ದಿವಸ ಅವರು ಆ ಒಂದು ರೇಷ್ಮೆ ಗೂಡನ್ನ ಪೋಣಿಸಿ ಒಂದು ಅದ್ಭುತವಾದಂತಹ ಒಂದು ಹಾರವನ್ನ ಮಾಡ್ತಿದ್ದಾರೆ. ಅಂದ್ರೆ ಅಷ್ಟೊಂದು ಮುತುವರ್ಜಿ ವಹಿಸಿ, ಅಷ್ಟೊಂದು ಭಕ್ತಿ ಪೂರ್ವಕವಾಗಿ ಈ ಗಣೇಶ ಹಬ್ಬವನ್ನ ಮಾಡೋದು ನಿಜಕ್ಕೂ ಅದ್ಭುತವಾದಂತಹ ಒಂದು ಸಂಪ್ರದಾಯ. ಏನು ಹುಡುಗರು ಇವಾಗ ಗಣೇಶ ಹಬ್ಬ ಬಂದಿದ ತಕ್ಷಣನೇ ಸಹಜವಾಗಿ ಆವತ್ತು 2-3 ದಿವಸದಲ್ಲಿ ಎಲ್ಲವನ್ನ ರೆಡಿ ಮಾಡ್ಕೊಂಡು ಮಾಡೋ ಅಂತದ್ದು ನಾವು ನೋಡ್ತಾ ಇದ್ವಿ, ತಪ್ಪಲ್ಲ. ಆದ್ರೆ ಈ ಒಂದು ಮುನ್ಸಿಪಲ್ ಲೇಔಟ್ನ ಯುವಕರು, ವಿಶೇಷವಾಗಿ ನನ್ನೆಲ್ಲ ಸಹೋದರಿಯರು ಇವತ್ತೆಲ್ಲ ಏನ್ ಸೇರಿದ್ದಾರೆ, ಮಹಿಳಾ ಮಣಿ, ಇವರೆಲ್ಲ ನಿಜಕ್ಕೂ ಅವರಿಗೆ ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಾ ಇರೋದಕ್ಕೆ ಕೃತಜ್ಞತೆಗಳನ್ನ ಹೇಳಬೇಕು. ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. 14ನೇ ತಾರೀಕು ಬರುವಂತಹ ಇನ್ನೂ ಸುಮಾರು 20-25 ದಿವಸ ಇದ್ರೂ ಸಹ ಈಗಾಗಲೇ ಇದಕ್ಕೆ ತುಂಬಾ ತಯಾರಿಗಳನ್ನ ಮಾಡ್ಕೊಂತ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಎಲ್ಲ ಕಡೆ ಪ್ರಚಾರ ಮಾಡೋದಕ್ಕೋಸ್ಕರ ಮುನ್ಸಿಪಲ್ ಲೇಔಟ್ನ ಆಟೋ ಸಂಘದ ಎಲ್ಲ ಆಟೋಗಳನ್ನ ಕರೆಸಿ ಅವುಗಳ ಮೇಲೆಲ್ಲ ಸ್ಟಿಕ್ಕರ್ ಹಾಕ್ಸಿ ಅವರನ್ನೆಲ್ಲ ವಿನಂತಿ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡೋ ಅಂತಹ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇವತ್ತು ಮನೆಗೆ ಹೋಗಿ ಏನು ಕರಪತ್ರಗಳಿದೆ, ತುಂಬಾ ಅದ್ಭುತವಾಗಿ ಕರಪತ್ರ ಅಂತ ಇದನ್ನ ಬಿಸಾಕಕ್ಕೂ ಯಾರಿಗಾದ್ರೂ ಬೇಜಾರಾಗ್ಬೋದು, ಅಷ್ಟೊಂದು ವಿಜೃಂಭಣೆಯಿಂದ, ಅಷ್ಟೊಂದು ಖರ್ಚು ಮಾಡಿ, ಅಷ್ಟೊಂದು ಮುತುವರ್ಜಿಯಿಂದ ಮಾಡಿದ್ದಾರೆ. ಅಂತಹ ಕರಪತ್ರಗಳನ್ನ ಮನೆಗೆ ಸೇರಿಸಿ, ಜೊತೆಗೆ ಎಲ್ಲರಿಗೂ ಒಂದು ಕಾಣಿಕೆಯನ್ನ ಕೊಟ್ಟು ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಪ್ರೇರೇಪಣೆ ಮಾಡುವಂತಹ ಕೆಲಸವನ್ನ ನನ್ನ ಯುವ ಮಿತ್ರರು ಏನ್ ಮಾಡ್ತಿದ್ದಾರೆ, ನಿಜಕ್ಕೂ ನಾನು ಎಲ್ಲೂ ಕೇಳಿಲ್ಲ, ನಾನೆಲ್ಲೂ ಕಂಡಿಲ್ಲ. ದೂರದಲ್ಲಿ ಯಾರಾದ್ರೂ ಮಾಡ್ತಾರೆ ನಾವು ಗೊತ್ತಿಲ್ಲ. ನನಗೆ ಹೆಮ್ಮೆ ಇದೆ. ಯಾರನ್ನೂ ಸಹ ಮೀರಿಸುವಂತಹ ಕೆಲಸವನ್ನ ನನ್ನ ಚಿಕ್ಕಬಳ್ಳಾಪುರದ ಯುವಕರು ಮಾಡ್ತಿದ್ದಾರೆ. ಈ ಒಂದು ಮುನ್ಸಿಪಲ್ ಲೇಔಟ್ ಅಲ್ಲಿ ಮಾಡ್ತಿರುವಂತಹ ಈ ಕಾರ್ಯ ಇಡೀ ನನ್ನ ಚಿಕ್ಕಬಳ್ಳಾಪುರಕ್ಕೆ ಹಬ್ಬಬೇಕು. ಎಲ್ರೂ ಇದೇ ರೀತಿ ಒಂದು ನಮ್ಮ ಗಣೇಶಾಚರಣೆಯನ್ನ ಮಾಡಿ ಗಣೇಶನ ಆಶೀರ್ವಾದ ತಗೊಳೋದ್ ಜೊತೆಗೆ ಮುಂದಿನ ಪೀಳಿಗೆಗೂ ನಮ್ಮ ಪರಂಪರೆಯನ್ನ, ನಮ್ಮ ಸಂಸ್ಕೃತಿಯನ್ನ ಮುಂದುವರಿಸುವಂತಹ ಕೆಲಸ ಮಾಡಬೇಕು. ಈ ಸಮಾರಂಭಗಳಲ್ಲಿ ಈ ಕಾರ್ಯಕ್ರಮಗಳನ್ನ ನೋಡುವಂತಹ ಮಕ್ಕಳು ಡೆಫಿನೆಟ್ ಆಗಿ ಒಂದಷ್ಟು ಜನ ಆದ್ರೂ ಪ್ರೇರೇಪಿತ ಆಗ್ತಾರೆ, ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಸಾಗಿಸ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ. ಇಂತಹ ಕೆಲಸ ಮಾಡ್ತಿರೋ ಮುನ್ಸಿಪಲ್ ಲೇಔಟ್ನ ಎಲ್ಲ ನಾಗರಿಕರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ಸಂಘದ ಹೆಸರು ಶ್ರೀ ಸಿದ್ಧಿವಿನಾಯಕ ಗೆಳೆಯರ ಸಂಘ ಅಂತೇಳಿ. ಈ ವರ್ಷ 29ನೇ ವರ್ಷದ್ದು ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಈ ಗಣೇಶ ಹಬ್ಬದ ವಿಶೇಷಗಳೇನು ಅಂತ ಹೇಳಿದ್ರೆ ವರಹ ವೈಭವ ಹಾರ ಅಂತೇಳಿ, ಇದನ್ನು ಪ್ಯಾನ್ ವರ್ಲ್ಡ್ ಅಂತೇಳಿ ಪ್ಯಾನ್ ವರ್ಲ್ಡ್ ಹಾರ ಮಾಡ್ತಾ ಇದ್ದೀವಿ. ಇದು ಯಾಕೆ ಪ್ಯಾನ್ ವರ್ಲ್ಡ್ ಅಂತ ಹೇಳಿದ್ರೆ ಇದರಲ್ಲಿ ಬ್ರಹ್ಮಕಲಶ, ಶ್ರೀಚಕ್ರ, ತಿರುಗಿ ನಾವು ಯೂಸ್ ಮಾಡ್ತಾ ಇರುವಂಥ ಮೆಟೀರಿಯಲ್ಲು ರೇಷ್ಮೆ ಗೂಡು ಆಗ್ಬೋದು, ಕಾಪರ್ ವೈರ್ ಆಗ್ಬೋದು, ಹೀಗೆ ನಮ್ಮ ಸನಾತನ ಧರ್ಮದಲ್ಲಿ ಏನು ಬಂದಿರುತ್ತೆ ನಮ್ಮ ಧರ್ಮದಲ್ಲಿ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಪ್ಲಸ್ ಈ ಹಾರದಲ್ಲಿ ವಿಶೇಷವಾಗಿ ನಾವು ಪೂಜೆ ಮಾಡಿಸಿದಂಥ ವಿದ್ಯಾನಪುರದಲ್ಲಿ ಕಲ್ಕಿ ದುರ್ಗಾ ಪರಮೇಶ್ವರಿಯಲ್ಲಿ ಪೂಜೆ ಮಾಡಿಸಿ, ಚಿದಂಬರಂ ಕುಂಭಕೋಣಂನಿಂದ ವಿಶೇಷ ನುರಿತ ಸ್ವಾಮಿಗಳು ಬಂದಿದ್ರು, ಪೂಜಾರಿಗಳು, ಅವರಿಂದ ಬ್ರಹ್ಮಕಲಶ ಶ್ರೀಚಕ್ರನ ನಾವು ಅಲ್ಲಿ ಪೂಜೆ ಮಾಡಿಸಿ ಈ ಹಾರದಲ್ಲಿ ಇನ್ಸ್ಟಾಲ್ ಮಾಡಿಸೋದು ಈ ವರ್ಷ ವಿಶೇಷ ಆಗಿರುತ್ತೆ. ಪ್ಲಸ್ ಈ ವರ್ಷ ಬರೋ ಭಕ್ತಾದಿಗಳಿಗೆ 14 ದಿವಸ ಈ ವರ್ಷದ ಕಾರ್ಯಕ್ರಮ ಇರುತ್ತೆ ನಮ್ಮದು. ಪ್ರತಿ ದಿವಸ ಕಲ್ಯಾಣೋತ್ಸವ, ತಾಯಿದು ಹೋಮಗಳು, ತಿರುಗಿ ಕನ್ನಡರಾಜ್ಯೋತ್ಸವ, ಸ್ಪೆಷಲ್ಲಾಗಿ ಕನ್ನಡ ಭುವನೇಶ್ವರಿ ತಾಯಿದು ಈ ವರ್ಷ ನಾವು ಕನ್ನಡರಾಜ್ಯೋತ್ಸವ ಗಣೇಶ ಹಬ್ಬ ಮಾಡ್ತಾ ಇದ್ದೀವಿ. ಅದು ತದನಂತರ ಹೈಗ್ರೀವ ಸ್ವಾಮಿ ಗುರುಮೂರ್ತಿ ಕುದುರೆ ಮುಖ ಏನಿರುತ್ತೆ ತುಂಬ್ರಂದು ಅದನ್ನು ಮಾಡ್ತಾರ ಕಾರಣ ಏನು ಅಂದರೆ ಮಕ್ಕಳಿಗೆ ಜ್ಞಾನ ಉಪದೇಶ ಆಗಲಿ ಅಂತೇಳಿ ಆ ಸ್ವಾಮಿ ವಿಗ್ರಹ ಅಂತಂದು ಈ ವರ್ಷ ಅದನ್ನು ಮಾಡ್ತಾ ಇದ್ದೀವಿ. ಈ ಥರ 10 ಹಲವು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. 14 ದಿವಸ ಕಾರ್ಯಕ್ರಮ ಇರುತ್ತೆ. ಇದು ಮೇರಾಗಿ ಬರೋ ಭಕ್ತಾದಿಗಳಿಗೆ, ಈಗ ಚಿಕ್ಕಬಳ್ಳಾಪುರದಿಂದ ನಮ್ಮದು ಮುನ್ಸಿಪಾಲಿಟಿ ದೂರ ಇರೋ ಕಾರಣ ಅನುಕೂಲವಾಗಿ ಯಾವುದೇ ಥರದ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆಗೆ ಬರೋ ಭಕ್ತಾದಿಗಳನ್ನ ತಿರುಗಿ ಅವ್ರ ಮನೆ ತಲುಪೋದು ನಮ್ಮ ಜವಾಬ್ದಾರಿಯಾಗಿ ನಾವು ತಗೊಂಡು ನಮ್ಮ ಸಪ್ತಗಿರಿ ಆಟೋ ನಿಲಯ, ಸಪ್ತಗಿರಿ ಆಟೋ ಯೂನಿಯನ್ ಸ್ಟ್ಯಾಂಡ್ ಇದೆ, ಇವ್ರು ನಮಗೆ ಸಾಥ್ ಕೊಟ್ಟು ಬರೋ ಭಕ್ತಾದಿಗಳನ್ನ ಕರ್ಕೊಂಡೋಗಿ ನಮ್ಮ ಚಿಕ್ಕಬಳ್ಳಾಪುರದ ಯಾವ ಮೂಲೆಯಲ್ಲಿರ್ಬೋದು ಅವ್ರನ್ನ ಕರ್ಕೊಂಡೋಗಿ ಬಿಟ್ಟು ಬರುವಂಥ ಜವಾಬ್ದಾರಿನ ನಮ್ಮ ಸಪ್ತಗಿರಿ ಆಟೋ ಸ್ಟ್ಯಾಂಡ್ ಅವರು ತೊಗೊಂಡಿದ್ದಾರೆ ಸರ್. ಗಣೇಶನ ಬೆಳಗ್ಗೆ ಹಾರದ್ದು ಹೋಮ ಇರುತ್ತೆ. ಈಗ ಅಲ್ಲಿ ಮಾಡಿಸಿದ ಗುದ್ಲಿ ಪೂಜೆ ಹಾರ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ತಯಾರಾಗುತ್ತೆ. ನಾವು ಮಾಡಿಸಿದ ಪೂಜೆ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ. ಆ ಹಾರ ಬಂದಮೇಲೆ ಗಣೇಶ ಹೋಮ, ಪುಣ್ಯವಚನ, ತಿರುಗಿ ಸುದರ್ಶನ ಹೋಮ, ತಿರುಗಿ ವರಾಹಿ ಹೋಮ, ಈ ಹೋಮ ಎಲ್ಲ ಆದಮೇಲೆ ಆ ಹಾರನ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಆ ಸ್ವಾಮಿಗೆ ಹಾರನ ಅರ್ಪಣೆ ಮಾಡೋದಾಗುತ್ತದೆ. ಅವತ್ತಿನ ಸಂಜೆ ಗಣೇಶ ಹಬ್ಬದ ಸಂಜೆನೆ ಸಿದ್ಧಿಬುದ್ಧಿ ಸಮೇತ ಗಣೇಶನ ಕಲ್ಯಾಣೋತ್ಸವ ಮಾಡಿಸ್ತೀವಿ. ಇದು ನಮಗೆ 5ನೇ ವರ್ಷದ್ದು ಸಿದ್ಧಿಬುದ್ಧಿ ಗಣೇಶ. ಕೆಲವೊಬ್ರಿಗೆಲ್ಲ ಗೊತ್ತೇ ಇಲ್ಲ ಗಣೇಶನಿಗೆ ಮದುವೆ ಆಗಿದೆ, ಮದುವೆನೇ ಆಗಿಲ್ಲ, ಬ್ರಹ್ಮಚಾರಿ ಅನ್ಕೊತಾರೆ. ಈ ಆಚರಣೆ ಈ ವರ್ಷ ನಮ್ಮದು ಗಣೇಶನ ಕಲ್ಯಾಣೋತ್ಸವ 5ನೇ ಸತಿ ಆಗುತ್ತೆ. ಮಾರನೇ ದಿವಸ ಮಂಗಳವಾರ 15 ಕಲ್ಕಿ ದುರ್ಗಾ ಪರಮೇಶ್ವರಿ ವಿದ್ಯಾನಪುರದ ಏನು ಹೇಳಿದ್ವಿ ಆ ತಾಯಿ ಬರ್ತಾರೆ. ಬೆಳಗ್ಗೆ ಅದಕ್ಕೆ ಕುಂಕುಮಾರ್ಚನೆ ಈ ಥರ ಪೂಜೆ ಮಾಡಿ ಸಂಜೆ ಹೂವಿನ ಅಲಂಕಾರದಲ್ಲಿ ತಾಯಿಗಳಿಗೆ ನಿಂಬೆಹಣ್ಣು ದೀಪ ಅಂತ ಹೆಣ್ಮಕ್ಳು ಅಂದ್ಕೊಂಡಿದ್ದಾರೆ. ಬುಧವಾರ ನಮ್ಮ ಮಿಣ್ಕುಂಗುರ್ಕಿ ಮಹೇಶ್ವರಮ್ಮ ಒಂದು ಆ್ಯಸ್ ಇಟ್ ಈಸ್ ಬೆಳಗ್ಗೆ ಕುಂಕುಮಾರ್ಚನೆ ಇರುತ್ತೆ, ಅಭಿಷೇಕ ಎಲ್ಲ ಮಾಡಿ ತಿರುಗಿ ಸಂಜೆಗೆ ಹೂವಿನ ಅಲಂಕಾರದಲ್ಲಿ ತಾಯಿ ದರ್ಶನ ಇರುತ್ತೆ. ಗುರುವಾರ ನಮಗೆ ವರಾಹಿ, ಪ್ರತ್ಯಂಗಿರ, ಬಾಲತ್ರಿಪುರ ಸುಂದರಿದು ಪೂಜೆ ಇರುತ್ತೆ, ಸಂಜೆ ಪೂಜೆ ಇರುತ್ತೆ, ಪ್ರತ್ಯಂಗಿರ ಹೋಮ ನಡೆಸ್ಕೊತಾ ಇದ್ದೀವಿ. ತಿರುಗಿ ಶುಕ್ರವಾರ ನಿಮ್ಗೆ ತಿಳಿದಿರಂಗೆ ಇದು 3ನೇ ವರ್ಷದ್ದು ನಮ್ಮ ಶ್ರೀ ಕ್ಷೇತ್ರ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ಬರ್ತಾ ಇದ್ದಾರೆ. ಬೆಳಗ್ಗೆ ಪಂಚಾಮೃತ ಅಭಿಷೇಕ ಇರುತ್ತೆ ತಾಯಿಗೆ, ಮಧ್ಯಾಹ್ನ ಮಹಾಮಂಗಳಾರತಿ ಆದಮೇಲೆ ಸಂಜೆ ತಾಯಿನ ಹೂವಿನ ಅಲಂಕಾರದಲ್ಲಿ ಸಾಮೂಹಿಕವಾಗಿ ಎಲ್ಲ ಹೆಣ್ಮಕ್ಳಿಗೂ ಕುಂಕುಮಾರ್ಚನೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಒಡಬಾಲ್ ತುಂಬೋದು ಪ್ಲಸ್ಸು ಅಕ್ಕ ಏನಿದ್ರು ಕಮಲಮ್ಮ ಅಜ್ಜಿ ಇದ್ರಲ್ಲ ಅವ್ರ ಮೊಮ್ಮಗಳು ಲಕ್ಷ್ಮೀ ಪ್ರಸಾದ್ ಅಕ್ಕ ಬಂದು ಆ ಕುಂಕುಮಾರ್ಚನೆದೆಲ್ಲ ಶ್ಲೋಕ ಹೇಳಿ 2 ಭಕ್ತಿಗೀತೆಗಳಾಡಿ ಆ ಕಾರ್ಯಕ್ರಮನ ಮುಗಿಸ್ಕೊಡ್ತಾರೆ. ತಿರುಗಿ ಶನಿವಾರ ಕಾರ್ಯಕ್ರಮ 20/9/2020 ಅವತ್ತು ಶನಿವಾರ ಬಂದ್ಬಿಟ್ಟು ಸಂಜೆಗೆ ಗೋದೇವಿ ಸಮೇತ ರಂಗನಾಥ ಸ್ವಾಮಿದು ಕಲ್ಯಾಣೋತ್ಸವ ಇರುತ್ತೆ. ತದನಂತರ ನೆಕ್ಸ್ಟ್ ವಾರಕ್ಕೆ 21ನೇ ತಾರೀಕು 21 ಈ ಥರದ್ದು ನಾನು ಅವಲೇ ಹೇಳ್ದಂಗೆ ಲಲಿತಾದೇವಿದು ನಮ್ಮ ತಾಯಂದ್ರೆ ಏನಿದ್ದಾರೆ ಸಿದ್ಧಿವಿನಾಯಕ ಮಹಿಳಾ ಸಂಘದವರು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ದಿವಸ ಅವರು ಲಲಿತ ಶಾಸ್ತ್ರ ನಾಮ ಓದ್ತಾರೆ. ಅದಕ್ಕೆ ಲಲಿತಾದೇವಿನ ನಾವು ಮಂಚಹಳ್ಳಿನ ತಾಯಿನ ಕರ್ಕೊಂಡ್ಬಂದು ಅವತ್ತು ಪಟ್ನೆ ಇರುತ್ತೆ. ತದನಂತರ ಮಂಗಳವಾರ ಭುವನೇಶ್ವರಿ ತಾಯಿ ಹೇಳಿದ್ನಲ್ಲ, ನಮ್ಮ ಕನ್ನಡ ರಾಜ್ಯೋತ್ಸವನ ಆ ನವೆಂಬರ್ ತಿಂಗಳೇ ಅಂತಲ್ಲ, ಕನ್ನಡ ರಾಜ್ಯೋತ್ಸವನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಪ್ರತಿದಿನವೂ ಕನ್ನಡನ ಜಪ ಮಾಡ್ಬೋದು ಅಂತೇಳಿ ಗಣೇಶ ಹಬ್ಬದಲ್ಲಿ ಈ ಸತಿ ತಾಯಿ ಭುವನೇಶ್ವರಿ ವಿಗ್ರಹನ ಸಿದ್ಧಿವಿನಾಯಕ ಗೆಳೆಯರ ಸಂಘದಲ್ಲಿ ತಂದು ಆ ತಾಯಿದು ಆಚರಣೆ ಮಾಡ್ತಾರೆ. ಬುಧವಾರ 23 ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋಯಿಂದ ಕಾರ್ಯಕ್ರಮ ಇರುತ್ತೆ. ಗುರುವಾರ ನಮಗೆ ಕನಿಕಾ ಪರಮೇಶ್ವರಿ ವಾಸವಿ ಕನಕ ಪರಮೇಶ್ವರಿಯಿಂದ ಮೇಡಮು ಡಾಕ್ಟರ್ ಶಿರೀಷಾ ಎಸ್ ಕುಮಾರ್ ಅಂತಿದ್ದಾರೆ. ಆ ಮೇಡಮ್ಮು ಆ ವಿಗ್ರಹನ ತಂದುಕೊಟ್ಟು ಸಂಜೆ ಸಂಗೀತ ಕಾರ್ಯಕ್ರಮ ಇಟ್ಟಿರ್ತಾರೆ. ಶುಕ್ರವಾರ ನಾನು ಹೇಳ್ದಂಗೆ ಅವೆಲ್ಲ ಹೈಗಿರಿ ಸ್ವಾಮಿ ಪೂಜೆ ಇರುತ್ತೆ. ಇದು ಎಲ್ಲದಕ್ಕೂ ವಿಶೇಷವಾಗಿ ನಮ್ಮ ತಾಯಿಂದ ಇಷ್ಟು ನಮ್ಮ ಬೆಂಬಲ ತೋರಿಸಿರೋದಕ್ಕೆ ಶನಿವಾರ 26 ಶನಿವಾರ ಮಾತೃವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಂದರೆ ಇಷ್ಟು ದಿನ ಮಾತೃಭೋಜನ ಅಂದರೆ ತಾಯಿ ಮಗು ತಿನ್ನಿಸ್ತಾ ಇದ್ರು,
ಇದು ಸ್ವಲ್ಪ ಚೇಂಜಲ್ಲಿ ಮಾತೃವಂದನ ಅಂತೇಳಿ ಆ ಮಗು ತಾಯಿ ತಿನ್ನಿಸುವಂಥ ಕಾರ್ಯಕ್ರಮ. ಅಂದರೆ ಅಟ್ಯಾಚ್ಮೆಂಟು ಈಗ ಯಾವುದಕ್ಕೂ ಸಂಬಂಧಕ್ಕೆ ಬೆಲೆ ಇಲ್ಲದ ಕಾರಣ ಈ ಮಾತೃವಂದಿಕೆ ಇಟ್ಬಿಟ್ಟು ತಾಯಿ ಬೆಲೆ ತಿಳಿಸ್ಕೊಳ್ಳೋವಂಥ ಪದ್ಧತಿ ಮಾಡ್ತಾ ಇದೀವಿ. ಆ ತಾಯಿಗೆ ತುತ್ತು ತಿನ್ನಿಸಿದ ಮೇಲೆ ತದನಂತರ ತಾಯಿಗೆ ಕಾಲು ಪೂಜೆ ಮಾಡಿ ಅವ್ರ ಆಶೀರ್ವಾದ ಪಡೆಯೋದಿರುತ್ತೆ. ತಿರ್ಗಿ ಸಂಜೆ ಇಷ್ಟೆಲ್ಲ ಕಾರ್ಯಕ್ರಮ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದ್ವಿ. ನಮ್ಮ ಪುಟ್ಟ ಮಕ್ಕಳಿದ್ದಾರೆ, ಅವ್ರ ಸಾಂಸ್ಕೃತಿಕ ಕಾರ್ಯಕ್ರಮ, ಅವ್ರ ಪ್ರತಿಭೆನ ಪ್ರದರ್ಶನ ಮಾಡೋಕ್ಕೆ ನಾವು ಉತ್ತಮವಾದ ವೇದಿಕೆಯನ್ನು ನಮ್ಮ ಲೇಔಟ್ ಮಕ್ಕಳಿಗೆ ಅವತ್ತು ಒಂದು ದಿನ ಮಾತ್ರ ರಿಸರ್ವ್ ಮಾಡ್ತಾ ಇದ್ದೀವಿ. 26ನೇ ತಾರೀಕು. 22ನೇ ತಾರೀಕು ನಮ್ಮ ಸಿದ್ಧಿವಿನಾಯಕನ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. ಎಲ್ಲ ರಾಜಬೀದಿಗಳಲ್ಲೂ ಮೆರವಣಿಗೆ ಮಾಡಿ ತಂದೆನ ನಾವು ಶ್ರೀ ಧರ್ಮರಾಯ ಸ್ವಾಮಿ ಕೆರೆಯಲ್ಲಿ ವಿಸರ್ಜನೆ ಮಾಡುತ್ತದೆ. ದಯವಿಟ್ಟು ಈ ಪ್ಯಾನ್ ಒಳಗೆ ಎಲ್ಲರೂ ಸಹಕರಿಸಬೇಕು. ಇನ್ನು ನಮ್ಮ ಚಿಕ್ಕಬಳ್ಳಾಪುರ ಕೀರ್ತಿಯನ್ನು ನಮ್ಮ ಆಚರಣೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ವಿಶ್ವಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ನಮ್ಮ ಆಸೆ. ಇದಕ್ಕೆ ತಮ್ಮ ಎಲ್ಲರೂ ಸಹಕಾರ ಬೇಕಾಗಿ ನಾವಲ್ಲಿ ಕೋರ್ಕೊಳ್ತೀವಿ.